ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವುದು. ಕಾಡ ಯರಪ್ಪನಹಳ್ಳಿಯಲ್ಲಿ ಸ್ಟರ್ಲಿಂಗ್ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿ ಮೃತಪಟ್ಟಿದ್ದಾನೆ. ಬೆಂಗಳೂರಿನ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿರುವುದು. ಕಾಡ ಯರಪ್ಪನಹಳ್ಳಿಯಲ್ಲಿ ಸ್ಟರ್ಲಿಂಗ್ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿ ಮೃತಪಟ್ಟಿದ್ದಾನೆ. ಅನುಮಾನಾಸ್ಪದವಾಗಿ 6ನೇ ತರಗತಿ ವಿದ್ಯಾರ್ಥಿ ಗುರುಕಿರಣ್ ಮೃತಪಟ್ಟಿದ್ದ. ವಸತಿ ಶಾಲೆ ಬಳಿ ಜಮಾಯಿಸ್ತಾ ಇರುವ ವಿದ್ಯಾರ್ಥಿಗಳ ಕುಟುಂಬಸ್ಥರು ವಸತಿ ಶಾಲೆಯಿಂದ ಮಕ್ಕಳನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ ಪೋಷಕರು. ಸ್ಟರ್ಲಿಂಗ್ ವಸತಿ ಶಾಲೆಯನ್ನ ಖಾಲಿ ಮಾಡಿದ್ದಾರೆ. ಬಹುತೇಕ ವಿದ್ಯಾರ್ಥಿಗಳು ಶಾಲೆಯಿಂದ ಖುದ್ದು ಮಕ್ಕಳನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ ತಂದೆ ತಾಯಿಗಳು. ಬೆಂಗಳೂರಿನ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಡ ಯರಪ್ಪನಹಳ್ಳಿ ಸ್ಟರ್ಲಿಂಗ್ ಶಾಲೆ ಏನಿದೆಯಲ್ಲ ವಸತಿ ಶಾಲೆ, ಅಲ್ಲಿಗೆ ಎಲ್ಲ ಪೋಷಕರು ಮಕ್ಕಳ ಪೋಷಕರು ಬರ್ತಾ ಇದ್ದಾರೆ ಮತ್ತು ನಮ್ಮ ಮಕ್ಕಳನ್ನು ನಮಗೆ ಕೊಟ್ಟು ಬಿಡಿ, ಈ ಶಾಲೆಯಲ್ಲಿ ನಮ್ಮ ಮಕ್ಕಳು ಇರೋದು ಬೇಡ ಯಾವುದೇ ಕಾರಣಕ್ಕೂ ಅಂತ ಹೇಳಿ ಅರ್ಧಕ್ಕರ್ಧ ಮಕ್ಕಳನ್ನ ಈಗ ತಂದೆ ತಾಯಿಗಳು ಕರ್ಕೊಂಡು ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ನೋಡಿ, ಅಲ್ಲಿ ಬ್ಯಾಗ್ ಸಮೇತ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ತಂದೆ ತಾಯಿಗಳು ವಸತಿ ಶಾಲೆಯಿಂದ. ಮೃತ ವಿದ್ಯಾರ್ಥಿ ಗುರುಕಿರಣ್ ಫೋಟೋವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇವತ್ತು ಬೆಳಗ್ಗೆ ವಾಕಿಂಗ್ ಮಾಡಿ ಬಂದಿದ್ದಂತೆ. ಅದಾದ ನಂತರ ಆತನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿ ತಂದೆ ತಾಯಿಗಳಿಗೆ ಫೋನ್ ಮಾಡ್ತಾರಂತೆ ಅಲ್ಲಿನ ಶಿಕ್ಷಕರು. ನೋಡಿದರೆ ಆಸ್ಪತ್ರೆಗೆ ಹೋಗಿ ತಂದೆ ತಾಯಿಗಳು ಮುಟ್ಟುವಷ್ಟರಲ್ಲಿ ಆ ಹುಡುಗ ಸತ್ತೇ ಹೋಗಿದ್ದಾನೆ. ಏನಾಯಿತು, ಯಾವ ಕಾರಣಕ್ಕೆ ಈ ರೀತಿಯಾಗಿ ಆಗಿದೆ ಅಂತ ಅಂದರೆ ಅವ್ರು ಏನೂ ಹೇಳ್ತಾ ಇಲ್ವಂತೆ. ಸೊ ಹಾಗಾಗಿ ಶಿಕ್ಷಕರು ಹೊಡೆದಿದ್ದರಿಂದ, ಆತನ ಮೇಲೆ ಹಲ್ಲೆ ಮಾಡಿದ್ರಿಂದ ಆತ ಮೃತಪಟ್ಟಿದ್ದಾನೆ ಅಂತೆಲ್ಲ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ, ಇನ್ನೂ ಅದರ ಬಗ್ಗೆ ಸ್ಪಷ್ಟತೆ ಬರಬೇಕಾಗಿದೆ. ಹಾಗಾಗಿ ಈಗ ಒಬ್ಬ ಬಾಲಕ ಅಲ್ಲಿ ಆ ವಸತಿ ಶಾಲೆಯಲ್ಲಿ ಮೃತಪಟ್ಟಿದ್ದಾನೆ ಅಂತ ಅಂದರೆ ಇನ್ನು ಉಳಿದಂಥ ಪೋಷಕರಿಗೆ ಭಯ ಆಗೇ ಆಗುತ್ತೆ ಸಹಜವಾಗಿ. ಹಾಗಾಗಿ ತಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಹೇಶ್ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಸಹಜವಾಗಿ ನಾನೀಗಾಗಲೇ ಹೇಳ್ತಾ ಇದ್ದೆ, ಒಬ್ಬ ಬಾಲಕ ಅಲ್ಲಿ ಮೃತಪಟ್ಟಿದ್ದಾನೆ ಅಂತ ಅಂದರೆ ಉಳಿದಂಥ ತಂದೆ ತಾಯಿಗಳಿಗೆ ಭಯ ಆಗೇ ಆಗುತ್ತೆ. ಈಗ ಅಲ್ಲಿ ಪೊಲೀಸ್ನವರೆಲ್ಲ ನಿಯೋಜನೆಗೊಂಡಿದ್ದಾರೆ. ಅಂದರೆ ಗಲಾಟೆ ಏನಾದರೂ ಆಗ್ತಾ ಇದೆಯಾ ಅಲ್ಲಿ? ಎಸ್ ರಾಮ್, ಏನು ಬೆಳಗ್ಗೆನೆ ಏನು ಸ್ಟರ್ಲಿಂಗ್ ಶಾಲೆ ಅಂದ್ರೆ ಬಾಗಲೂರಿನ ಸಮೀಪ ಇರುವಂತಹ ಸ್ಟರ್ಲಿಂಗ್ ಶಾಲೆಯಲ್ಲಿ ಗುರುಕಿರಣ್ ಎಂಬ ವಿದ್ಯಾರ್ಥಿ 6ನೇ ತರಗತಿ ವಿದ್ಯಾರ್ಥಿ ಮೃತಪಟ್ಟಿರ್ತಾರೆ. ಇದರಿಂದ ಸಾಕಷ್ಟು ಆಕ್ರೋಶಗೊಂಡಂತ ಅವರ ತಂದೆ ತಾಯಿಯೂ ಸಹ ಅಲ್ಲಿ ಶಾಲಾ ಆಡಳಿತ ಮಂಡಳಿ ವಿರುದ್ಧ ಆರೋಪ ಮಾಡ್ತಾ ಇರ್ತಾರೆ. ಅಂದ್ರೆ ನನ್ನ ಮಗನ ಸಾವಿಗೆ ಅಲ್ಲಿನ ದೈಹಿಕ ಶಿಕ್ಷಕ ಆಗಿರುವಂತ ನಾರಾಯಣ್ ಅವರೇ ಕಾರಣ ಆಗಿರುವಂತದ್ದು. ಅಂದ್ರೆ ಲೋಹದ ಭಾರವಾದ ವಸ್ತುವಿಂದ ಹೊಡೆದ ಕಾರಣ ನನ್ನ ಮಗ ಅಲ್ಲೇ ಸಾವನ್ನಪ್ಪಿದ್ದಾನೆ. ಆದ್ರೆ ಶಾಲಾ ಆಡಳಿತ ಮಂಡಳಿ ಇದಕ್ಕೆ ಯಾವುದೇ ರೀತಿಯಾದಂತ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಮತ್ತೆ ಮುಖ್ಯಸ್ಥರು ಮತ್ತೆ ಶಾಲಾ ಪ್ರಾಂಶುಪಾಲರನ್ನು ಸಹ ಕರೆಸ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ನನ್ನ ಮಗನ ಸಾವಿಗೆ ಇವರೇ ಕಾರಣ ಅಂತೇಳಿ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು. ಸುದ್ದಿ ಪ್ರಸಾರ ಆಗ್ತಿದ್ದಂತಲೇ ಅಲ್ಲಿ ಸ್ಟರ್ಲಿಂಗ್ ಶಾಲೆ ಅಂದ್ರೆ ವಸತಿ ಶಾಲೆಗೆ ಯಾರ್ಯಾರು ಮಕ್ಕಳನ್ನ ಸೇರಿಸಿದ್ರು ಅಂತ ಪೋಷಕರು ಅಲರ್ಟ್ ಆಗಿ ಈಗ ತಮ್ಮ ಮಕ್ಕಳನ್ನ ಅಲ್ಲಿಂದ ಮನೆಗೆ ಕರ್ಕೊಂಡು ಹೋಗ್ತಾ ಇರುವಂತ ಪರಿಸ್ಥಿತಿ ನೋಡ್ತಾ ಇರುವಂತದ್ದು. ಅಂದ್ರೆ ಈಗ ಆಗಿರುವಂತ ಪ್ರಕರಣ ಏನಿದೆ ಇದರಿಂದ ಭಯಭೀತಗೊಂಡಂತ ಪೋಷಕರು ನನ್ನ ಮಗನಿಗೂ ಮುಂದೆ ಇಲ್ಲಿ ಈ ರೀತಿ ಆಗಬಹುದು ಅನ್ನೋ ಒಂದು ಭಯದ ವಾತಾವರಣದಿಂದ ಇವತ್ತು ದಾಖಲಾತಿ ಪಡೆದಂತ ವಸತಿ ಶಾಲೆಗೆ ಮತ್ತೆ ಶಾಲೆಗೆ ದಾಖಲಾತಿಯನ್ನ ಪಡೆದಂತ ಸುಮಾರು ಸಂಖ್ಯೆಯ ಪೋಷಕರು ಮತ್ತೆ ವಿದ್ಯಾರ್ಥಿಗಳು ಇವತ್ತು ತಮ್ಮ ಮನೆ ಕಡೆ ಪ್ರಯಾಣ ಬೆಳೆಸ್ತಾ ಇರುವಂತದ್ದು. ಸದ್ಯ ಈಗ DCP ಮಿಥುನ್ ಸರ್ ಅವರು ಅವ್ರಿಗೆಲ್ಲ ಮನವರಿಕೆ ಮಾಡ್ತಾ ಇದ್ರು. ಇದೊಂದು ಪ್ರಕರಣದಿಂದ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗೋದು ಬೇಡ, ಇದನ್ನ ತಕ್ಷಣ ಪ್ರಕರಣ ದಾಖಲಿಸ್ಕೊಂಡು ನಾವು ತನಿಖೆ ಮಾಡ್ತೀವಿ, ಕಾನೂನಿನ ಪ್ರಕಾರ ಯಾರು ತಪ್ಪಿತಸ್ಥರಿದ ಅವರಿಗೆ ಶಿಕ್ಷೆಯನ್ನ ಕೊಡಿಸ್ತೀವಿ ನಾವು ಅಂತೇಳಿ ಅವರು ಅಲ್ಲಿ ಮನವರಿಕೆ ಮಾಡಿದ್ರು ಸಹ ಅವರು ಯಾವುದೇ ಮಾತನ್ನ ಕೇಳಿದಿರೇನೆ ಇವತ್ತು ತಮ್ಮ ಮಕ್ಕಳನ್ನ ವಾಪಸ್ಸು ಕರೆದುಕೊಂಡು ಹೋಗ್ತಾ ಇರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.